ನಿಂಬೆನಾಡು ನ್ಯೂಸ್ಗೆ ಆತ್ಮೀಯ ಸ್ವಾಗತ. ನಾನು ಅಪೂರ್ವ ಕಾರಂತ್. ವಿಜಾಪುರ ಜಿಲ್ಲೆಯ ನಿಂಬೆನಾಡಿನ ಕೊಟ್ನಾಳ ಗ್ರಾಮದಲ್ಲಿ ಇಂದು ಶ್ರೀ ಶಿವರಾಯ ಮುತ್ಯ ಇವರ ಮೂರ್ತಿ ಪ್ರತಿಷ್ಠಾಪನೆ. ಗ್ರಾಮದ ಹನುಮಾನ್ ಮಂದಿರದಿಂದ ಪೂಜೆ ಪುನಸ್ಕಾರ, ಗಂಗಾ ಸೀತಾಳ ಮಾಡಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ನೂರಾರು ಮುತ್ತೈದೆಯರು ಮೆರವಣಿಗೆಯಲ್ಲಿ ಕುಂಭ ಹೊತ್ತು ಮೆರವಣಿಗೆಯುದ್ದಕ್ಕೂ ಸಾಗಿದರು. ಮೆರವಣಿಗೆಯಲ್ಲಿ ಭಾಸ್ಕರ ಹೊಸಮನಿ, ಮಹೇಶ್ ಕಾಂಬಳೆ, ಅನಿಲ್ ಹೊಸಮನಿ, ಹೊನ್ನಪ್ಪ ಹೊಸಮನಿ, ಹುಚ್ಚಪ್ಪ ಕಾಂಬಳೆ, ಮುತ್ತು ಕಾಂಬಳೆ, ಗಜಾನನ ಕಾಂಬಳೆ, ವಿಜಯಕುಮಾರ್ ಹೊಸಮನಿ, ಹುಸನಪ್ಪ ಹೊಸಮನಿ, ಯಲ್ಲಪ್ಪ ಕಾಂಬಳೆ, ರಾಹುಲ್ ಕಾಂಬಳೆ, ಸಿದ್ದಪ್ಪ ಮಾಸ್ತರ್ ಹೊಸಮನಿ, ಸತೀಶ್ ಕಾಂಬಳೆ, ಮುತ್ತಪ್ಪ ಕಾಂಬಳೆ, ಗೊಡೇಕಾರ, ಮೈಲಾರಿ ಹಳೆಗೌಡರ್, ವಿಠೋಬಾ ಪೂಜಾರಿ, ಚಿನ್ನು ಹೊಸಮನಿ, ಸಾನ್ನಿಧ್ಯ ಮಲ್ಲಪ್ಪ ಪೂಜಾರಿ, ಸಿದ್ದಪ್ಪ ಗೊಡೇಕಾರ, ಮಹಾಂತೇಶ್ ಗೊಡೇಕಾರ, ನೂತನ ಪಟ್ಟದ ಶಿವಪ್ಪ ಪೂಜಾರಿ, ರೇವಪ್ಪ ಗೊಡೇಕಾರ, ರವಿ ಕಾಂಬಳೆ ಸೇರಿದಂತೆ ಗ್ರಾಮಸ್ಥರಿದ್ದರು. ವಿಶ್ವವಾಣಿ ಪತ್ರಕರ್ತ ಶರಣು ಕಾಂಬಳೆ ಕುಂಭಮೇಳ ಹಾಗೂ ಶಿವಪ್ಪ ಮುತ್ಯ ಮೂರ್ತಿಗೆ ಪುಷ್ಪಾರ್ಚನೆ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಉಪನ್ಯಾಸಕ ಮಹೇಶ್ ಕಾಂಬಳೆ, ಭಾಸ್ಕರ್ ಕಾಂಬಳೆ ಕಳಸಾರೋಹಣ ಮಾಡಿದ್ರು. ನಿಂಬೆನಾಡು ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.